ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಾತು, ಶರೀರ ಮತ್ತು ಕ್ರಿಯೆಗಳಿಂದ ಸರ್ವ ಪ್ರಾಣಿಗಳನ್ನು ರಕ್ಷಿಸುವುದು ರಾಜಧರ್ಮ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದರಿಸುವುದು, ಸತ್ಕರಿಸುವುದು ಗೃಹಸ್ಥ ಧರ್ಮವಾದರೆ, ಜ್ಞಾನವನ್ನು ವೃದ್ಧಿಸಿಕೊಂಡು ಸಮಸ್ತ ಲೋಕದ ಹಿತವನ್ನ ಬಯಸುತ್ತಾ ಬ್ರಹ್ಮದ ಸಾಧನೆಯನ್ನ ನಡೆಸುವಂಥದ್ದು ಸನ್ಯಾಸದ ಗುಣಲಕ್ಷಣ ಎಂಬುದಾಗಿ ಹೇಳಲಾಗಿದೆ. ಎಲ್ಲರಿಗೂ ಕೂಡ ಅವರವರ ಮಿತಿಗೆ ತಕ್ಕಂತಹ ಈ ಧರ್ಮ ಕರ್ಮಗಳ ಬಗೆಗಿನ ಸಂದೇಹಗಳಿಗೆ ಉತ್ತರವನ್ನ ನೀಡುತ್ತಾ ಇದ್ದಾರೆ ಪೂಜ್ಯರಾದಂತಹ ವೇದಾಂತಿಗಳಾದಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಆದಿತ್ಯ ಹೃದಯದಲ್ಲಿ ಸೂರ್ಯನನ್ನು 7 ಕುದುರೆಗಳಿಗೆ ಆತನ 7 ಕುದುರೆಗಳನ್ನು ಛಂದಸ್ಸುಗಳಿಗೆ ಹೋಲಿಸಿ ಇರುವಂತಹ ಈ ಹೊಳೆಯುವ ಗೋಳ ಎನ್ನುವಂತಹ ಈ ಸಪ್ತೀರ್ ಮರೀಚಿಮಾನ್ ಎನ್ನುವಂತಹ ವಿಚಾರದ ಬಗ್ಗೆ ಅರಿತುಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ತಿಮಿರೋನ್ಮಥನಃ ಶಂಭೋ ತ್ವಷ್ಟಾ ಮಾರ್ತಾಂಡ ಅಂಶುಮಾನ್ ಎನ್ನುವಂತಹ ಈ ಶ್ಲೋಕದ ಅರ್ಥದ ಕುರಿತಾಗಿ ತಿಳ್ಕೊಳ್ಬೇಕಾಗಿದೆ. ಗುರುಗಳೇ, ಅದೇನು ಅಂತ ತಿಳಿಸ್ಕೊಡಿ. ತಿಮಿರೋನ್ಮಥನಃ ಮೇಲ್ನೋಟಕ್ಕೆ ಅದು ಬಹಳ ಸರಳವಾಗಿ ಕಾಣುತ್ತೆ. ತಿಮಿರೋನ್ಮಥನಃ, ತಿಮಿರವನ್ನು ಮಥಿಸುವವನು, ತಿಮಿರವನ್ನು ಮರ್ದನ ಮಾಡುವವನು. ತಿಮಿರ ಅಂದರೆ ಕತ್ತಲು ಅಂತ, ಅಂದರೆ ಕತ್ತಲನ್ನು ಹೋಗಿಸುವವನು ಅಂತ. ನಮ್ಮ ಕುವೆಂಪು ಅವರು ಅವರ ಒಂದು ಕವನದಲ್ಲಿ ಹಾಗೆ ಶುರು ಮಾಡ್ತಾರೆ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು ಅಂತ. ಅಂದರೆ ಕತ್ತಲಿನ ಜೊತೆಗೆ ಆತ ಘರ್ಷಿಸಿ ಕತ್ತಲನ್ನು ಇಲ್ಲದೆ ಮಾಡಿ ಹಗಲನ್ನು ಕೊಡ್ತಾನೆ. ತಿಮಿರೋನ್ಮಥನಃ ಅಂದರೆ ಸ್ಥೂಲವಾದ ಅರ್ಥ ಅದು. ಸಹಜವೂ ಹೌದು, ನಮಗೆ ಗೊತ್ತೂ ಹೌದು. ಸೂರ್ಯನ ಉದಯ ಆಗ್ತಾ ಇದ್ದ ಹಾಗೆ ಕತ್ತಲಿರೋದಿಲ್ಲ ಅಂತ. ಆದರೆ ಅದು ಅಷ್ಟೇ ಅರ್ಥವಲ್ಲ. ಸೂರ್ಯ ಜ್ಞಾನದ ಸಂಕೇತ. ಆತನಿಂದ ಪಾಠ ಕಲಿತವರು ಬಹಳ ದೊಡ್ಡವರು ಇಬ್ಬರಿದ್ದಾರೆ ನಮ್ಮಲ್ಲಿ. ಒಬ್ಬರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಈ ತಿಮಿರೋನ್ಮಥನಃ ಅನ್ನತಕ್ಕಂಥದ್ದು ಅವರಿಗೆ ಹೆಚ್ಚು ಅನ್ವಯಿಸುತ್ತೆ. ಯಾಕೆಂದರೆ ಅವರು ಗುರುಗಳು ವೈಶಂಪಾಯನರಿಂದ ಶಪ್ತರಾಗಿ ತಮ್ಮಲ್ಲಿ ಇದ್ದಂಥ ವಿದ್ಯೆಯನ್ನೆಲ್ಲ ಅವರು ಕಳೆದುಕೊಂಡ ಮೇಲೆ ಸೂರ್ಯನನ್ನು ಕುರಿತು ಆರಾಧನೆ ಮಾಡ್ತಾರೆ ಅವರು. ಅಂದರೆ ಸಂಪೂರ್ಣವಾಗಿ ಅಜ್ಞಾನಕ್ಕೆ ತಾವು ದಾರಿ ಮಾಡಿಕೊಟ್ಟಿದ್ದು, ತಮ್ಮ ತಲೆಯ ತುಂಬ ಬರೀ ಅಜ್ಞಾನ ಅಂದರೆ ಕತ್ತಲು, ತಿಮಿರ ಅದು ತುಂಬಿಕೊಂಡಿದ್ದಾಗ ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾರೆ ಅವರು. ತಪಸ್ಸು ಮಾಡ್ತಾರೆ, ಕೊನೆ ಸೂರ್ಯ ಪ್ರತ್ಯಕ್ಷ ಆಗ್ತಾನೆ, ಅಶ್ವರೂಪದಲ್ಲಿ ಬರ್ತಾನೆ. ಅವರಿಗೆ ಶುಕ್ಲ ಯಜುರ್ವೇದದ ಪಾಠ ಆಗುತ್ತೆ. ಅಂದರೆ ತಿಮಿರೋನ್ಮಥನಃ ಅಂದರೆ ಮೂಲವಾದ ಅರ್ಥ ಕತ್ತಲೆಯನ್ನು ಕಳೆಯೋದಲ್ಲ. ಸೂರ್ಯೋದಯದಲ್ಲಿ ಕತ್ತಲೆ ಹೋಗುತ್ತೆ, ಆದರೆ ಅಜ್ಞಾನ ಅನ್ನತಕ್ಕಂತಹ ಕತ್ತಲೆಯನ್ನು ಕಳೀತಾನೆ ಅಂತ. ಇದು ನಮಗೆ ಅತ್ಯಂತ ಸುಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿದ್ದರೆ ಭಗವತ್ಪಾದರ ಚಿಂತನೆಯನ್ನು ನೋಡಬೇಕು ನಾವು. ದಕ್ಷಿಣಾಮೂರ್ತಿಯ ಬಗ್ಗೆ ಅವರು ಬರೆದಿದ್ದು, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರ ಅಂಧಸ್ಯ, ಅಜ್ಞಾನ ಅನ್ನತಕ್ಕಂತಹ ಕತ್ತಲು ತಿಮಿರ. ಇಲ್ಲೇನು ಹೇಳ್ತಾ ಇದೆ? ತಿಮಿರೋನ್ಮಥನಃ ಅಂತ. ಅಜ್ಞಾನ ಅನ್ನತಕ್ಕಂತಹ ಕತ್ತಲನ್ನು, ಆ ಕತ್ತಲನ್ನು ತಗೊಂಡು ನಾನು ಅಂಧನಾಗಿ ಬಿಟ್ಟಿದ್ದೇನೆ, ಕುರುಡಾಗಿ ಬಿಟ್ಟಿದ್ದೇನೆ ಅಂತ ಅರ್ಥ ಅಲ್ಲ, ಅಂಧನಾಗಿದ್ದೇನೆ ಅಂತ ಹೇಳಿದ್ರು. ಅಂದರೆ ಅಜ್ಞಾನದಿಂದ ಆವೃತವಾಗಿ ಸುಜ್ಞಾನಕ್ಕೆ ನಾನು ಕುರುಡನಾಗಿದ್ದೆ. ಏನು ಮಾಡಬೇಕೀಗ? ಜ್ಞಾನಾಂಜನ ಶಲಾಕಯ, ಜ್ಞಾನ ಅನ್ನತಕ್ಕಂಥ ಕಾಡಿಗೆಯನ್ನು, ಅಂಜನವನ್ನು ಹಚ್ಚಿಕೊಂಡರೆ ಸ್ಫುಟವಾಗಿದೆ. ಚಕ್ಷುರುನ್ಮೀಲಿತಂ ಯೇನ, ಕಣ್ತಿರೋ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ಅನಿಸುತ್ತೆ. ಅಂದರೆ ಈ ರೀತಿಯಾಗಿ ಜ್ಞಾನವನ್ನು ಪ್ರದಾನ ಮಾಡತಕ್ಕವನು ಸೂರ್ಯ ಅಂತ.
ಅದಕ್ಕೋಸ್ಕರನೇ ಆ ಮೂರನೇ ಸಾಲಿನಲ್ಲಿ ಅವ್ರು ಹೇಳ್ತಾರೆ, ಸರ್ವಶ್ರುತಿ ಶಿರೋರತ್ನ ಸಮುದ್ಭಾಸಿತ ಮೂರ್ತಯೇ. ಯಾರು? ವೇದಾಂತಾಂಬುಜ ಸೂರ್ಯಾಯ ತಸ್ಮೈ ಶ್ರೀ ಗುರವೇ ನಮಃ. ಸೂರ್ಯ ಕಣಪ್ಪ ನೀನು. ವೇದಾಂತ ಅನ್ನತಕ್ಕಂತಹ ಕಮಲಕ್ಕೆ ಅದು ಮುದುಡ್ಕೊಂಡ್ಬಿಟ್ಟಿದೆ ಕತ್ತಲಿನಲ್ಲಿ, ರಾತ್ರಿಯಲ್ಲಿ ನಿಶೆಯಲ್ಲಿ ಸೂರ್ಯೋದಯ ಹರಳುತ್ತೆ. ಅದು ವೇದಾಂತ ಅನ್ನತಕ್ಕಂತಹ ಕುಸುಮವನ್ನು ಅರಳಿಸತಕ್ಕಂತಹ ಸೂರ್ಯ. ತಿಮಿರೋನ್ಮಥನ ಅಂದರೆ, ನಾನು ಹಿಂದೆ ಒಂದು ಸಲ ಮಾತನಾಡ್ತಾ ಹೇಳಿದ್ದೆ, ಆದಿತ್ಯ ಹೃದಯವನ್ನು ಅಭ್ಯಾಸ ಮಾಡುವಾಗ ಒಬ್ಬ ವ್ಯಕ್ತಿಯಲ್ಲಿ ಹಲವಾರು ಗುಣಗಳಿರಬಹುದು. ಅವನು ಜ್ಯೋತಿಷಿ ಆಗಿರಬಹುದು, ವೈದ್ಯ ಆಗಿರಬಹುದು, ನಟ ಆಗಿರಬಹುದು, ಸಂಗೀತಗಾರ ಆಗಿರಬಹುದು. ನಾಟಕವನ್ನು ಆಡಿಸುವವರು ಆತನ ಹತ್ತಿರಕ್ಕೆ ಹೋದರೆ ನಟನ ಜೊತೆಗೆ ಮಾಡ್ತಾರೆ, ನಿಮ್ಮ ನಟನೆಯನ್ನು ಸ್ವಲ್ಪ ಕೊಡ್ರಿ ಅಂತ ಕೇಳ್ತಾರೆ. ಸಂಗೀತಗಾರ ಬೇಕಾದ್ರೆ ಸಂಗೀತಗಾರ ಹೋಗಿ ಕೇಳ್ತಾನೆ, ನಮ್ಮ ಕಚೇರಿ ಕೊಡಿ ಅಂತಂತೆ. ಯಾರು ಯಾರು ಏನೇನನ್ನು ಕೇಳುತ್ತಾರೋ ಅವರವರಿಗೆ ಅದನ್ನು ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥವನು ಸೂರ್ಯ. ಹರಿದರ್ಶನದ ಸಂದರ್ಭದಲ್ಲಿ ನಾನಾಗಲೇ ಹೇಳಿದ್ದೆ. ಹಾಗೆ ಈಗ ತಿಮಿರೋನ್ಮಥನ ಅಂದರೆ, ಯಾರು ಮಂದಮತಿಗಳಾಗಿರುತ್ತಾರೋ, ತರಗತಿಗಳಲ್ಲಿರ್ತಾರೆ, ಹೆಚ್ಚು ಅಂಕಗಳು ಬರೋದಿಲ್ಲ, ಎಷ್ಟು ಓದಿರೂ ಅರ್ಥ ಆಗೋದಿಲ್ಲ, ಅವರು ತಿಮಿರೋನ್ಮಥನ ಶಂಭು ಈ ಶ್ಲೋಕವನ್ನು ಅಧ್ಯಯನ ಮಾಡಬೇಕು ಅಂದರೆ ಇದನ್ನು ಮತ್ತೆ 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 ಪಾರಾಯಣ ಮಾಡಬೇಕು. ಹಾಗೆ ಪಾರಾಯಣ ಮಾಡಿದಾಗ ಆ ಮಂತ್ರ ಪ್ರಭಾವದಿಂದ ಅವನು ಜ್ಞಾನಿಯಾಗತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಮತ್ತೊಬ್ಬಾತ ಮಹಾಶಕ್ತ ಸೂರ್ಯನಿಂದ ನೇರವಾಗಿ ಜ್ಞಾನವನ್ನು ತೆಗೆದುಕೊಂಡಾತ. ಯಾರಾತ? ಹನುಮಂತ. ಸೂರ್ಯನ ಜೊತೆಗೇ ನಡ್ಕೊಂಡು ಹೋಗಿ, ಸೂರ್ಯನಲ್ಲಿ 100 ಅಂಶಗಳಿದ್ದರೆ ಅವಳಿಗೆ ಒಂದು ಅಂಶವನ್ನು ಬಂದ್ಬಿಡ್ತಂತೆ ಹನುಮಂತನಿಗೆ. ಅಷ್ಟು ಶಕ್ತಿಯನ್ನು ಆತ ಗಳಿಸಿದ್ದರಿಂದಲೇ ಆತನನ್ನು ನವವ್ಯಾಕರಣ ಪಂಡಿತ ಅಂತ ಕರೆದರು ಹನುಮಂತನನ್ನು. ಹೀಗಾಗಿ ಸೂರ್ಯನಿಂದ ಅನುಗ್ರಹೀತರಾದವರು ಬೇಕಾದಷ್ಟು ಮಂದಿ ಇದ್ದಾರೆ. ಅಜ್ಞಾನಿಯಾಗಿದ್ದರೆ, ಮಂದಮತಿಯಾಗಿದ್ದರೆ, ಯಾಕೋ ಸರಿಯಾಗಿ ತಲೆ ಓಡ್ತಿಲ್ಲ ಅಂತ ಇದ್ದರೆ, ಪರೀಕ್ಷೆಗಳಲ್ಲಿ ಯಾಕಾದರೂ ಅನುತ್ತೀರ್ಣನಾಗುತ್ತಿದ್ದೇನೋ ಅಂತ ಇದ್ದರೆ, ಓದಿದ್ದು ಅರ್ಥವಾಗದೇ ಇದ್ದರೆ ಏನು ಮಾಡಬೇಕು? ಸೂರ್ಯನನ್ನ ಕುರಿತಾಗಿ ಧ್ಯಾನಿಸಬೇಕು. ಅದರೊಳಗೂ ಯಾವ ಶಬ್ದ ತಗೋಬೇಕು? ತಿಮಿರೋನ್ಮಥನ ಅನ್ನೋದನ್ನು ಹೇಳಬೇಕು. ಶಂಭು ಮುಂದಿನ ಸಲ ನೋಡು.